ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ, ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಸಹಾಯ ಮಾಡು. ನನ್ನ ಸಂಗಡವಿದ್ದು ಕೊನೆಯ ತನಕ ನನ್ನನ್ನು ನಡೆಸೆಂದು ನಿನ್ನಲ್ಲಿ ಮೊರೆ ಇಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟು ಇವತ್ತು ನಮ್ಮ ಮುಂದುವರಿದ ಆ ಭಾಗವಾಗಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 17 ತನಕ ನಾವು ನೋಡೋಣ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವಿಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿನಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಇದೊಂದು ಬಹಳ ಸ್ವಲ್ಪ ಅರ್ಥ ಮಾಡಲಿಕ್ಕೆ ಕಷ್ಟಕರವಾದ ಮತ್ತು ಅನೇಕ ದೇವಜನರು ತಿಳಿಯದೇ ಇರುವ ವಿಷಯಗಳಾಗಿವೆ. ಇಲ್ಲಿ ಯಾಕೋಬನು ಪಾಪ ಅಂತ ವಿಷಯದಲ್ಲಿ ಹೇಳ್ತಾನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಮಗೆ ತಿಳಿಯದೆ ನಾವು ಮಾಡೋದು ಅನೇಕ ಪಾಪಗಳಿಗೆ. ಅದರಲ್ಲಿ ಮುಖ್ಯವಾಗಿ 2 ಪಾಪಗಳ ವಿಷಯದಲ್ಲಿ ಪೌಲನು ಇಲ್ಲಿ ಯಾಕೋಬನು ಇಲ್ಲಿ ಪ್ರಸ್ತಾಪಿಸಿದ್ದಾನೆ. ಈ ಮಾತುಗಳನ್ನು ನೀವು ನೋಡಿದರೆ ಪೌಲನು ಕೂಡ ಇದನ್ನು ಪ್ರಸ್ತಾಪಿಸಿದ್ದಾನೆ, ಯೇಸು ಕೂಡ ಇದನ್ನು ಪ್ರಸ್ತಾಪಿಸಿದ್ದಾರೆ. ಈಗ ನಾವು ಪ್ರತಿಯೊಬ್ಬರು ದುಂದುಗಾರಿಕೆಯ ಮಗ, ಆ ಸಾಮ್ಯವನ್ನು ನಾವು ಕೇಳಿದ್ದೇವೆ. ಏನು, ಒಬ್ಬ ಶ್ರೀಮಂತ ತಂದೆಗೆ 2 ಮಕ್ಕಳಿದ್ದರು. ಒಬ್ಬನು ಸಣ್ಣವನು ತಂದೆಯಿಂದ ನನ್ನ ಪಾಲು ಕೊಡು ಅಂತ ಹೇಳಿ ದುಂದುಗಾರಿಕೆಯಲ್ಲಿ ಹೋಗಿ ಎಲ್ಲ ಅದನ್ನು ಖರ್ಚು ಮಾಡಿ ಅಲ್ಲಿ ಮತ್ತೆ ಪುನಃ ತಂದೆಯ ಬಳಿಗೆ ಬರುವವನು. ಈಗ ಇನ್ನೊಬ್ಬ ಮಗನ ವಿಷಯದಲ್ಲಿ ನಾವು ಹೆಚ್ಚು ಧ್ಯಾನ ಕೊಡಲಿಲ್ಲ. ಆದರೆ ಅವನು ಕೂಡ ಒಂದು ರೀತಿಯ ಪಾಪಿಯಾಗಿದ್ದನಂತ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತದೆ. ಅವನಿಗೇನು, ತಂದೆ ಬಳಿಯಲ್ಲೇ ಇದ್ದನು. ಆದರೆ ತಮ್ಮನ ವಿಷಯದಲ್ಲಿ ತಮ್ಮನು ಹಿಂತಿರುಗಿ ಬಂದಾಗ ಅವನು ಸಂತೋಷ ಪಡಬೇಕದು ವಿನಃ ಆತನು ಕೋಪಗೊಂಡನು ಅಂತ ನಾವು ನೋಡ್ತೇವೆ. ಈಗ ಇಬ್ಬರಲ್ಲಿ ಕೂಡ ಪಾಪ ನಮಗೆ ಕಂಡು ಬರ್ತದೆ. ಯಾರು? ಸಣ್ಣ ಮಗನು ತಂದೆಯಿಂದ ಬೇರ್ಪಟ್ಟು ದುಂದುಗಾರಿಕೆಯಲ್ಲಿ ಜೀವಿಸಿದನು. ಆದರೆ ಆ ವ್ಯಕ್ತಿ, ಆ ಮಗನು ಯಾವಾಗ ತಾನು ಮಾಡಿದ ತಪ್ಪು ಅವನಿಗೆ ಅರಿಕೆ ಆಯಿತಾ, ಅವನು ಪುನಃ ತಂದೆಯ ಬಳಿಗೆ ಬಂದು ಕ್ಷಮಾಪಣೆ ಬೇಡಿದನು. ಈಗ ಆದರೆ ಆ ಮನೆಯಲ್ಲಿ ಇದ್ದವನು ಯಾವತ್ತೂ ಕೂಡ ಅವನಿಗೆ ಕ್ಷಮಾಪಣೆ ಬೇಡುವ ಚಿಂತನೆ ಬರಲಿಲ್ಲ. ಯಾಕೆ?
ಯಾಕೆಂದರೆ ಅವನು ಪಾಪ ಮಾಡಿದ್ದಾನೆ ಅಥವಾ ಆತನು ತಪ್ಪು ಮಾಡ್ತಾನೆ ಎಂಬ ಅರಿವು ಅವನಿಗಿರಲಿಲ್ಲ. ಆದ್ದರಿಂದ ನಾವು ಬಹಳ ವಿಶ್ವಾಸಿಗಳು, ನಾವು ಬಹಳ ಜಾಗೃತಿಯಾಗಿ ಇವತ್ತಿನ ಈ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ಅದನ್ನು ವಿಮರ್ಶೆ ಮಾಡಿ, ನಾವು ಕೂಡ ಆ ಮನೆಯಲ್ಲಿದ್ದ ಮಗನು ತಾನು ಪಾಪಿ ಎಂದು ಅವನಿಗೆ ತಿಳಿಯದೆ ಮಾಡುವ ಎಲ್ಲ ತಪ್ಪುಗಳಿಂದಾಗಿ ಆತನು ದೇವರ ದೃಷ್ಟಿಯಲ್ಲಿ ಬಿದ್ದು ಹೋದ ಮಗನಾಗಿದ್ದ ರೀತಿಯಲ್ಲಿ ನಾವು ಇದ್ದೇವೋ ಅಂತ ನಾವು ವಿಮರ್ಶಿಸಿಕೊಳ್ಬೇಕು. ಇಲ್ಲಿ ಯಾಕೋಬನು 2 ಪಾಪಗಳನ್ನು ಮುಖ್ಯವಾಗಿ ಇಲ್ಲಿ ಮಾತಾಡ್ತಾನೆ. ನೋಡಿ, ನಾವು ಪಾಪಗಳಲ್ಲಿ ಕೂಡ 2 ರೀತಿಯ ಪಾಪಗಳನ್ನು ನೋಡ್ತೇವೆ ಇಲ್ಲಿ. ಒಂದು ಆತ್ಮಿಕ, ಸ್ಪಿರಿಟ್, ಆತ್ಮದ ಪಾಪ. ಈಗ ಆ ದೊಡ್ಡ ಮಗನು ಮನೆಯಲ್ಲಿ ಇದ್ದಿದ್ದರೂ ಕೂಡ ಅವನು ಶಾರೀರಿಕ ರೀತಿಯಲ್ಲಿ ಅಥವಾ ಲೌಕಿಕ ರೀತಿಯಲ್ಲಿ ಪಾಪ ಮಾಡಲಿಲ್ಲ ಅವನು. ಆದರೆ ಅವನ ಆತ್ಮನ ಪಾಪ, ಅಂದರೆ ಅವನ ಒಳಗಡೆ ಒಂದು ಪಾಪದ ಸ್ವಭಾವವಿತ್ತು. ಇನ್ನೊಬ್ಬನು ಲೌಕಿಕ ರೀತಿಯಲ್ಲಿ ಪಾಪ ಮಾಡಿದನು, ಆದರೆ ಅವನಿಗೆ ಅದರ ಅರಿಕೆ ಉಂಟಾಯಿತು. ಆದ್ದರಿಂದ ಅವನಿಗೆ ಕ್ಷಮಾಪಣೆ ದೊರೆಯಿತಂತ ನಾವು ನೋಡ್ತೇವೆ. ಅದರಿಂದ ಈಗ ಈ 2ನೆಯ ಮಗನ ಆ ಪಂಗಡಕ್ಕೆ ನಾವು ಸೇರಿದ್ದೇವೋ ಎಂಬ ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಮಗೆ ಗೊತ್ತಿಲ್ಲದೆ ನಾವು ಮಾಡುವ ಪಾಪಗಳು ಏನಿದೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಅನೇಕರ ವಿಷಯದಲ್ಲಿ ಮತ್ಸರ ತುಂಬಿಕೊಂಡ್ರೆ ನಾವು ಇದೇ ಪಂಗಡಕ್ಕೆ ಸೇರಿದವರಾಗ್ತೇವೆ. ನಮ್ಮಲ್ಲಿ ಒಬ್ಬರ ವಿಷಯದಲ್ಲಿ ಮತ್ಸರ, ಹಗೆತನ, ಅವರ ವಿಷಯದಲ್ಲಿ ನಮಗೆ ತ್ರಾಸರ ಮನೋಭಾವ, ಅವರು ಏನು ಮಾಡಿದರೂ ಕೂಡ ನಮಗೆ ಸಂತೋಷ ಇಲ್ಲ, ಅವರಿಗೆ ಏನು ಆಶೀರ್ವಾದ ಉಂಟಾದರೆ ನಮಗೆ ಆಶೀರ್ವಾದ ಉಂಟಾದರೂ ಕೂಡ ನಮಗೆ ಸಂತೋಷ ಇಲ್ಲ. ಎಲ್ಲ ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ನಾವು ಪಾಪದಲ್ಲಿ ಇದ್ದೇವೆ ಎಂದು ಅರ್ಥ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಒಂದು, ಇಲ್ಲಿ 2 ರೀತಿಯ ಪಾಪ ಇದೆ. ಒಂದು, ನಮ್ಮ ಮಾತುಗಳಿಂದ ನಾವು ಮಾಡುವ ಪಾಪ. ಒಬ್ಬ ಸಹೋದರನ ವಿಷಯದಲ್ಲಿ ನಾವು ತಪ್ಪು ಸುದ್ದಿಗಳನ್ನು ಹರಡಿಸುವುದು, ತಪ್ಪು ರೀತಿಯ ನ್ಯಾಯ ತೀರ್ಪು ಮಾಡುವುದು, ಅಥವಾ ಅವನನ್ನು ನಿಂದಿಸುವುದು, ಅಥವಾ ಅವರ ವಿಷಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿಸುವುದು, ಇದು ಎಲ್ಲ ನಾವು ಮಾತಿನಿಂದ ಮಾಡುವ ಪಾಪಗಳಾಗಿವೆ. 2ನೇ ಪಾಪ, ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ದೇವರನ್ನು ಆಧಾರ ಕೊಳ್ಳದೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ನಾವು ಮಾಡಿದರೆ ಅದು ಕೂಡ ನಾವು ಕಾರ್ಯರೂಪದಲ್ಲಿ ಮಾಡುವ ಪಾಪ. ಭಾಳ ಇದನ್ನು ಸ್ವಲ್ಪ ನಮಗೆ ಇದನ್ನು ಜೀರ್ಣಿಸಲಿಕ್ಕೆ ಸಾಧ್ಯ ಇಲ್ಲದ ಒಂದು ಪಾಪ ಇದಾಗಿದೆ. ನನಗೆ ಕೂಡ ಭಾಳ ಕಷ್ಟ ಆಗ್ತದೆ ಇದನ್ನು. ಯಾಕೆಂದರೆ ನನಗೆ ಕೂಡ ಅನಿಸ್ತದೆ, ನಾನು ಕೂಡ ಇದೇ ಒಂದು ಪಂಗಡಕ್ಕೆ ಸೇರಿದವನೋ ಎಂಬ ಒಂದು ಕೊರಗು ನನ್ನಲ್ಲಿ ಈಗ ಉಂಟಾಗಿದೆ. ಆದರೆ ದೇವರು ಪ್ರೀತಿ ಸ್ವರೂಪನಾದ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆದ್ದರಿಂದ ಇಂಥ ಒಂದು ಬಹಳ ಗಂಭೀರವಾದ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನಾವು ಇದಕ್ಕೆ ಮೇಲ್ನೋಟಕ್ಕೆ ಇದು ನಮಗೆ ಬಹಳ ಸಣ್ಣ ಸಂಗತಿ ಅಂತ ಅನಿಸ್ಬೋದು. ಆದರೆ ಈ ಎಲ್ಲ ಸಂಗತಿಗಳಿಂದ ಇವತ್ತು ನಮ್ಮ ಜೀವಿತವನ್ನು ನಾವು ತೀವಿಸಿಕೊಂಡಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ, ದೇವರು ನಮ್ಮನ್ನು ಆಶೀರ್ವಾದಮಯವಾದ ಜೀವಿತವನ್ನು ನಡೆಸಲಿಕ್ಕೆ ಈ ಸಣ್ಣ ಸಣ್ಣ ಸಂಗತಿಗಳು ಅಡೆತಡೆಗಳನ್ನು ಒಡ್ಡಿದ್ದಾವೆ. ಹೌದಲ್ಲ ಅಂತ ಸ್ವಲ್ಪ ತಿಳ್ಕೊಳ್ಳಿ ನೀವು. ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ನಿರ್ಣಾಯಕವಾದ, ಬೇರೆಯವರ ವಿಷಯದಲ್ಲಿ ತಪ್ಪು ಹುಡುಕುವ, ಬೇರೆಯವರ ವಿಷಯದಲ್ಲಿ ನ್ಯಾಯ ತೀರ್ಪು ಮಾಡುವ ಲೌಕಿಕ ಸ್ವಭಾವದವರಾಗಿದ್ದೇವಾ ಎಂಬ ಪ್ರಶ್ನೆ ನೋಡಿ. ಇಲ್ಲಿ 11 ಮತ್ತು 12ನೇ ವಾಕ್ಯ ಇಲ್ಲಿ ನೋಡಿ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುತ್ತದೆ. ಇಲ್ಲಿ ನೋಡಿ, ಸಹೋದರನು ನಿಂದಿಸುವುದಂದರೆ ಏನು?
ಈಗ ನಾವು ಬೇರೆಯವರ ವಿಷಯದಲ್ಲಿ ತಪ್ಪು ಆತನು ಮಾಡುವಾಗ ಸುಮ್ಮನೆ ಇರಬೇಕಂತ ಹೇಳೋದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇಲ್ಲಿ ಇದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅದನ್ನು ಹೇಗೆ ಈಗ ಒಬ್ಬ ಸಹೋದರ, ಮೊದಲನೇದಾಗಿ ನಾವು ಸಹೋದರ ಅಂತ ಹೇಳುವಾಗ ಖಾಲಿ ತಮ್ಮ ಅಂತ ಯೋಚಿಸಬೇಡಿ. ನಾವು ಕ್ರಿಸ್ತನಲ್ಲಿ ಎಲ್ಲರೂ ಸಹೋದರ ಸಹೋದರಿಯರು. ಅಷ್ಟು ಮಾತ್ರ ಅಲ್ಲ, ಅನ್ಯರು ಕೂಡ ನಮ್ಮ ಸಹೋದರರೇ, ಯಾಕಂದರೆ ಅವರು ಕೂಡ ದೇವರ ಮಕ್ಕಳು, ತಿಳಿತಲ್ಲ. ಆದರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಅವರು ತಪ್ಪು ಮಾಡಿದಾಗ ನಾವು ಏನು ಮಾಡಬೇಕೆಂಬ ಪ್ರಶ್ನೆ. ನಾವು ನ್ಯಾಯ ತೀರ್ಪು ಮಾಡೋದಂದ್ರೆ ಏನು ನೋಡಿ. ಅವರು ತಪ್ಪು ಮಾಡಿದ್ದು ನಮಗೆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕಾಣ್ಬೋದು, ಆದರೆ ನಿಜವಾಗಿ ಆ ವ್ಯಕ್ತಿ ತಪ್ಪು ಮಾಡಿದನಂತ ನಮಗೆ ಗೊತ್ತಿಲ್ಲ. ನಾನು ನಿಮಗೆ ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಕೋಣೆಯಿಂದ ಒಬ್ಬ ಹುಡುಗಿ ಮತ್ತು ಹುಡುಗ ಹೊರಗೆ ಬರ್ತಾರೆ. ಈಗ ಅಲ್ಲಿ ಎರಡು ಸಂಗತಿಗಳು ಇರಬಹುದು. ಒಂದು, ಅವರು ವ್ಯಭಿಚಾರ ಮಾಡಿ ಹೊರಗೆ ಬಂದಿರಬಹುದು, ಅಥವಾ ವ್ಯಭಿಚಾರ ಮಾಡದೆ ಕೂಡ ಬಂದಿರಬಹುದು. ಈಗ ನಮಗೆ ಗೊತ್ತುಂಟು ಅವರು ಏನು ಮಾಡಿದ್ದಾರೆ ಅಂತ, ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಸ್ವಭಾವದಿಂದ, ನಾವು ನೋಡುವ ರೀತಿ, ನಾವು ಆಲೋಚನೆ ಮಾಡುವ ಒಂದು ನಮ್ಮ ಆಲೋಚನೆ ಮತ್ತು ಮನಸ್ಥಿತಿಯಿಂದಾಗಿ ನಾವು ಏನು ಮಾಡ್ತೇವೆ, ಇವರು ವ್ಯಭಿಚಾರ ಮಾಡಿ ಹೊರಗೆ ಬಂದಾರಂತ ನಾವು ತೀರ್ಪು ಮಾಡ್ತೇವೆ. ಇದು ತಪ್ಪು, ಬಹಳ ಅಗತ್ಯವಾಗಿ. ಈಗ ಅಲ್ಲಿ ನಡೆದಿರಬಹುದು ಕೂಡ, ನಾನು ಹೇಳುವುದಿಲ್ಲ ನಡೆದಿಲ್ಲ ಅಂತ ಹೇಳಿ. ಆದರೆ ನೋಡಿ, ಅಲ್ಲಿ ಯೇಸು ಸ್ಪಷ್ಟವಾಗಿ ಆ ವಿಷಯದಲ್ಲಿ ತಪ್ಪು ಮಾಡಿದಾಗ ಏನು ಸಹೋದರನನ್ನು ಹೇಗೆ ತಿದ್ದಬೇಕಂತ ಹೇಳಿ ಬರೆದಿದ್ದಾರೆ. ಮತ್ತಾಯನ ಸುವಾರ್ತೆಗೆ ಹೋಗಿ 7ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ಅಲ್ಲಿ 1ರಿಂದ ನೋಡಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗ್ತದೆ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳತೆಯಿಂದಲೇ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿನ ರವೆಯನ್ನು ತೆಗೆಯಬೇಕು ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೇ ಅಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕು, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸಿತು ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ನಾವು ತೀರ್ಪು ಮಾಡ್ತೇವೆ, ಆದರೆ ನಾವು ಯಾವುದರಲ್ಲಿ ಇದ್ದೇವೆ? ನಮಗೆ ಬೇರೆಯವರ ವಿಷಯ ತೀರ್ಪು ಮಾಡಲಿಕ್ಕೆ ಟಪ್ ಆಗ್ತದೆ, ಅದು ನಮ್ಮ ಸ್ವಭಾವ. ನಾನು ನಿಮಗೆ ಮಾತ್ರ ಹೇಳ್ತೇನೆ, ನನ್ನದು ಕೂಡ, ನಾನು ಕೂಡ ಆ ಪಂಗಡದಲ್ಲಿ ಇದ್ದೇನಂತ ಹೇಳ್ತೇನೆ ನಾನು. ಬಹಳ ಸಡನ್ನಾಗಿ ಯಾವುದು ಅವನು ಹಾಗೆ ಮಾಡಿದ್ದಂತ ಹೇಳ್ತೇವೆ. ಆದರೆ ಅದನ್ನು ವಿಮರ್ಶಿಸುವಂಥ, ನಿಜವಾಗಿ ಸ್ವಲ್ಪ ಹೊತ್ತು ಅದರ ವಿಷಯದಲ್ಲಿ ಯೋಚಿಸುವಂಥ, ಅಥವಾ ಅವರೊಂದಿಗೆ ಮಾತಾಡಿ ಅದನ್ನು ತಿಳ್ಕೊಳ್ಳುವಂಥ ಒಂದು ಸ್ವಲ್ಪ ಅದರ ಸಹಿಷ್ಣುತೆ ನಮ್ಮಲ್ಲಿ ಇರುವುದಿಲ್ಲ, ಬಹಳ ಅಗತ್ಯವಾಗಿ. ಅದಕ್ಕಾಗಿ ಯೇಸು ಹೇಳ್ತಾನೆ, ತೀರ್ಪು ಮಾಡಬೇಡ. ಒಂದು ವೇಳೆ ನಾವು ಈ ರೀತಿಯಾಗಿ ತೀರ್ಪು ಮಾಡುವವರಾದರೆ ನಾವೇನು ಮಾಡ್ತೇವೆ? ನಾವು ಪಾಪ ಮಾಡುವವರಾಗಿದ್ದೇವೆ ಅಂತ ದೇವರ ಯಾಕೋಬನು ಹೇಳುವ ತಾತ್ಪರ್ಯ ಅದು. ನಾವು ಪಾಪ ಮಾಡುವವರಾಗಿದ್ದೇವೆ ಅಂತ ಹೇಳಿ. ನೋಡಿ, ಯೇಸು ಇದರ ವಿಷಯದಲ್ಲಿ ನಿನ್ನ ಸಹೋದರನಿಗೆ ತಪ್ಪಿ ಹೋಗಿದ್ದರೆ ಅಲ್ಲಿ ಮತ್ತೇನು ಸುವಾರ್ತೆಯಲ್ಲಿ ಹೇಳ್ತಾರೆ, ಏನು? ಮೊದಲು ಹೋಗಿ ಅವನ ಹತ್ರ ಹೇಳು ಆ ತಪ್ಪನ್ನು, ಅವನು ಸರಿಸಿಕೊಂಡ್ರೆ ಸರಿ, ಇಲ್ಲದರೆ ಸಭೆಯವರಿಗೆ ಹೇಳು, ಹಿರಿಯರಿಗೆ ಹೇಳು, ಇಲ್ಲದರೆ ಅವನಿಗೆ ಆತನನ್ನು ಬಿಟ್ಟು ಬಿಡಿ ಅಂತೇಳಿ. ನಮಗೆ ಒಬ್ಬರು ಯಾರಾದರೂ ತಪ್ಪು ಮಾಡಿದ್ದು ಕಂಡು ಬಂದರೆ ಖಂಡಿತ ನಾವು ಅವರನ್ನು ತಿದ್ದಬಾರದಂತ ಎಲ್ಲಿಲ್ಲ. ಆದರೆ ಅವರಲ್ಲಿ ನೇರವಾಗಿ ನಾವು ಅವರ ಹತ್ರ ಹೋಗಿ ಮಾತಾಡಿ ಅವರಿಗೆ ಹೇಳಬೇಕು, ತಮ್ಮ ಬ್ರದರ್ ಇದು ತಪ್ಪು, ನೀನಿದು. ಆಗ ಅವನು ಸಮಜ್ಜಕ್ಕೆ ಕೊಡ್ತಾನೆ. ನಮಗೆ ಗೊತ್ತಿರೋದಿಲ್ಲ ಅವನು ಪಾಪ ಮಾಡಿದ್ದಾನೋ ಇಲ್ಲವೋ ಅಂತ ಹೇಳಿ. ಆಗ ನಮಗೆ ತಿಳಿಯುತ್ತದೆ, ಆಗ ಪರಿಸ್ಥಿತಿ ಅರ್ಥ ಆಗ್ತದೆ. ಅದು ಬಿಟ್ಟು ಅವನು ಪಾಪದಲ್ಲೇ ಇದ್ದಾನೆ ಅಂತ ಹೇಳಿ ನಾವು ತೀರ್ಪು ಮಾಡೋದಾದರೆ ನಾವು ನಾವು ಪಾಪದಲ್ಲಿದ್ದು. ಇದು ಸಹೋದರನ ವಿಷಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟ ವಿಷಯವಾಗಿದೆ. ನೋಡಿ, ಸಹೋದರನ ವಿಷಯದಲ್ಲಿ ನಾವು ಅನೇಕ ವಾಕ್ಯಗಳಿವೆ, ನಾವು ತುಂಬ ಸಲ ಧ್ಯಾನ ಮಾಡಿದ್ದೇವೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲಿದ್ದಾನೆ, ಆತನು ಎಲ್ಲಿ ಹೋಗ್ತಾನಂತ ಅವನಿಗೆ ಗೊತ್ತಿಲ್ಲ. ಅಂದರೆ ಏನು? ಅವನು
ಎಲ್ಲರೂ ಯೋಚಿಸ್ತಾರೆ ಇವತ್ತು ಆತ್ಮಿಕವಾಗಿ ನಾವು ಬೆಳೀತಾ ಇದ್ದೇವೆ ಅಂತ ಹೇಳಿ. ನಾವು ಆತ್ಮಿಕವಾಗಿ ಬೆಳೀತಾ ಇದ್ದೇವೆ ಅಂತ ನಾವು ತುಂಬ ಜನರು ಯೋಚಿಸ್ತೇವೆ. ಆದರೆ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಾವು ನಿಜವಾಗಿಯೂ ನಾವು ಆತ್ಮಿಕ ರೀತಿಯಲ್ಲಿ ಬೆಳೀತಾ ಇದ್ದೇವಾ ನೋಡಿ. ನಮಗೆ ಇಲ್ಲಿ 12ನೇ ವಾಕ್ಯ ಪುನಃ ನೋಡಿ, ಯಾಕೋಬನ ಪತ್ರಿಕೆಗೆ ಬಂದು, ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿಯೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವುದರಿಂದ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರಂತ ಇಲ್ಲಿ ಅಕ್ಕಪ್ಪನ ಹೇಳ್ತಾನೆ. ನೀನು ಮಾಡಬೇಡ ತೀರ್ಪು, ದೇವರು ಮಾಡಲಿ. ಇದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆತನು ತಪ್ಪು ಮಾಡಿದ ಕಂಡು ಬಂದರೆ ನೇರವಾಗಿ ಅವನ ಹತ್ರ ಹೇಳು. ಅದು ಬಿಟ್ಟು ನಾವು ತೀರ್ಪು ಮಾಡಿ ಇದ್ದವರ ಕಡೆಯಲ್ಲಿ ಅವರು ಹಾಗೆ ಮಾಡಿದ್ದಾರೆ, ಇವರು ಹೀಗೆ ಮಾಡಿದ್ದಾರೆ, ಅವನು ಈ ಪಾಪದಲ್ಲಿದ್ದಾನೆ, ಆ ಪಾಪದಲ್ಲಿದ್ದಾನೆ ಅಂತ ಅವನ ವಿಷಯದಲ್ಲಿ ಗಾಸಿಪಿಂಗ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಏನು ಸುಳ್ಳು ಸುದ್ದಿ ಹರಡಿಸೋದು. ಇದು ಮಾಡಿದರೆ ನಾವು ದೇವರ ಸ್ಥಾನದಲ್ಲಿ, ನ್ಯಾಯ ಮಾಡುವವನು ಯಾರು? ದೇವರು. ಯಾವತ್ತೂ ಆ ಸ್ಥಾನದಲ್ಲಿ ನಾವು ಇರಲಿಕ್ಕೆ ಹೋಗಬೇಡ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಆ ಸ್ಥಾನದಲ್ಲಿ ಸೈತಾನನ್ನು ಮಾತ್ರ ಹೋಗ್ಲಿಕ್ಕೆ ಇಚ್ಛೆಪಟ್ಟವನು, ಕೂರ್ಲಿಕ್ಕೆ ಇಚ್ಛೆಪಟ್ಟವನು. ದಯವಿಟ್ಟು ಹೇಳಿ, ದಯವಿಟ್ಟು ತಿಳ್ಕೊಳ್ಳಿ, ನಾವು ಈ ಒಂದು ಪಾಪದಲ್ಲಿದ್ದರೆ ಅದರ ಗಂಭೀರತೆ ಎಷ್ಟಂತ ಹೇಳಿ. ಎರಡನೇ ವಿಷಯ ನಾವು ಇಲ್ಲಿ ತಿಳ್ಕೊಳ್ಬೇಕು. ನಾವು ಮೊದಲನೇದು, ನಾವು ನಮ್ಮ ಮಾತುಗಳಿಂದ ನಮ್ಮ ಸಹೋದರರ ವಿಷಯದಲ್ಲಿ ನ್ಯಾಯ ತೀರ್ಪು ಮಾಡಿ ನಾವು ಮಾಡುವ ಪಾಪಗಳು. ಎರಡನೇದು, ದೇವರನ್ನು ಬಿಟ್ಟು ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಪಾಪಿಗಳಾಗ್ತೇವೆ. ಬಹಳ ಈ ಸಂಗತಿ ಬಹಳ ನನಗೆ ಒಂದೊಂದು ಸಲ ಈಗ ತಿಳ್ಕೊಳ್ಳುವಾಗ ದೇವರು ಎಷ್ಟೊಂದು ನಮ್ಮ ಪ್ರೀತಿ ನಮ್ಮನ್ನು ಇಟ್ಟಿದ್ದಾರೆ ನೋಡಿ. ದೇವರು ನಮ್ಮ ವಿಷಯದಲ್ಲಿ ಕರೆಯುವಿಕೆ ಎಂಥದ್ದು, ನಮ್ಮನ್ನು ಹಂತದಲ್ಲಿ ಬೆಳೆಯಲಿಕ್ಕೆ ಯಾವ ಒಂದು ಪರಿಪೂರ್ಣತೆಯಲ್ಲಿ ದೇವರು ನಮ್ಮನ್ನು ನಡೆಸಲಿಕ್ಕೆ ಇಚ್ಛೆ ಪಡ್ತಾರೆ ಅಂತ ನೋಡಿ. ಇದು ನಮಗೆ ನೋಡುವಾಗ ಭಾಳ ಸುಲಭ ಅನಿಸ್ತದೆ. ನನಗೆ ತುಂಬ ವಿಶ್ವಾಸಿಗಳು, ನಾವು ಬ್ರದರ್ ನೀವು ಹೇಗಿದ್ದೀರಿ ಬ್ರದರ್, ಸಿಸ್ಟರ್ ನೀವು ಹೇಗಿದ್ದೀರಿ ಸಿಸ್ಟರ್ ಅಂತ ನಾವು ಕೇಳ್ತೇವೆ. ಅನೇಕರು ವಿಶ್ವಾಸಿಗಳು, ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೇನೆ ಬ್ರದರ್, ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೇನೆ ಸಿಸ್ಟರ್ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಇದು ದೇವರ ದೃಷ್ಟಿಯಲ್ಲಿ ಸರಿಯಾದ ಸಂಗತಿ. ಯಾಕೆ? ಒಂದು ವೇಳೆ ದೇವರ ಕೃಪೆ ಇಲ್ಲದಿದ್ದರೆ ನಾವು ಆರೋಗ್ಯವಾಗಿ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಾದ್ರೂ ನಾವು ಯೋಚಿಸ್ತೇವೆ, ನಾವೇನು ಮಾಡ್ತೇವೆ, ಹೇಗಿದ್ದೀರಂತ ಹೇಳುವಾಗ ನಾನು ಚೆನ್ನಾಗಿದ್ದೇನೆ, ಸಣ್ಣ ಮಾತಿದು. ಆದರೂ ಕೂಡ ಅದರಲ್ಲಿ ಅದೇ ರೀತಿಯಾಗಿ ನಾವು ಏನು ಮಾಡ್ತೇವೆ, ನಾವು ನಮ್ಮ ಆಲೋಚನೆಯಿಂದ ನಾವು ಕೊಚ್ಚಿಕೊಳ್ತೇವೆ. ನೋಡಿ, ಅಲ್ಲಿ 13ನೇ ವಾಕ್ಯದಿಂದ ನೋಡಿ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿನಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾನು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಿ ಮಾಡುವೆನೆಂದು ಹೇಳಬೇಕು. ಹೀಗೆ ಹೇಳದೆ ನೀನು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀ. ನೋಡಿ, ಒಂದು ವೇಳೆ ನಾನು ಹೀಗೆ ಮಾಡ್ತೇನೆ, ನಾನು ಆ ಕಾರ್ಯ ಮಾಡ್ತೇನೆ, ನಾನು ಈ ಪಟ್ಟಣಕ್ಕೆ ಹೋಗ್ತೇನೆ, ನಾನು ಈ ಯೋಜನೆಯನ್ನು ಮಾಡ್ತೇನೆ ಅಂತ ಹೇಳಿ ನಾವೇ ನಮ್ಮ ಅಹಂಭಾವದಲ್ಲಿ ಮಾತಾಡಿಕೊಳ್ಳುವ ಸಂಗತಿಯಾಗಿದೆ. ಇದು ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾಡೋದಾಗಿದೆ. ಬಹಳ ಅಗತ್ಯವಾಗಿ ಇವತ್ತು ಅನೇಕ ವಿಶ್ವಾಸಿಗಳು, ಅನೇಕ ದೇವಜನರು ತಮ್ಮನ್ನು ತಿವಿಸಿಕೊಂಡದ್ದು, ತಮ್ಮ ಸಮಸ್ಯೆಗಳಲ್ಲಿ ಇನ್ನೂ ಹೊರಲಾಡುವುದು ಮುಖ್ಯದು ಕಾರಣ. ಯಾಕೆಂದರೆ ವಿಶ್ವಾಸಿಗಳು ಸಂಪೂರ್ಣವಾಗಿ ದೇವರ ಮೇಲೆ, ಯೇಸುವಿನ ಮೇಲೆ ಅವಲಂಬಿತವಾಗಬೇಕು. ಯಾವುದೇ ಕೆಲಸ ಆಗಲಿ, ಕೆಲಸ ನಾವೇ ಮಾಡಬೇಕು, ಕಷ್ಟ ನಾವೇ ಪಡಬೇಕು. ಆದರೆ ನಾವು ಮಾಡುವ ಎಲ್ಲ ಯೋಜನೆಗಳನ್ನು ಮೊದಲು ದೇವರಾದರ ಚಿತ್ತ ಇದೆ ಅಂತ ತಿಳ್ಕೊಳ್ಳಿ. ನಾವು ಯಾವುದೇ ಯೋಜನೆ ಮಾಡುವಾಗ ದೇವರ ಚಿತ್ತ ಇಲ್ಲ ಅಂತ ಹೇಳಿ
ತಿಳ್ಕೊಳ್ಳದೆ ಅವಸರದಲ್ಲಿ ಆ ಯೋಜನೆಯನ್ನು ಕೈಗೆತ್ತಿಕೊಂಡು ಮತ್ತೆ ನಮ್ಮನ್ನೇ ನಾವು ತಿಳಿಸಿಕೊಂಡ್ರೆ ನಾವು ಮತ್ತೆ ದೇವರನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರು, ನಾನು ಕೂಡ ಅದೇ ತಪ್ಪು ಮಾಡಿದ್ದೇನೆ, ನನಗೆ ಗೊತ್ತುಂಟು. ಈಗ ಎಲ್ಲ ಅರ್ಥ ಅವಸರ, ದೇವರ ಆಶೀರ್ವಾದ ಮಾಡ್ತಾರಂತ ಹೇಳಿ ಎಲ್ಲ ಯೋಜನೆಗಳು ನಮ್ಮ ಆಲೋಚನೆ, ನಮ್ಮ ಜ್ಞಾನ, ನಮ್ಮ ಶಕ್ತಿಯಿಂದ ಮಾಡಲಿಕ್ಕೆ ಹೋಗಿ. ಮತ್ತು ಇನ್ನೊಂದು ನೋಡಿ, ನನಗೆ ತುಂಬ ಸಲ ಇದನ್ನು ನನಗೆ ಭಾಳ ಮುಂದೆ ದೇವರು ಭಾಳ ವಿಷಯಗಳನ್ನು ತಿಳ್ಕೊಂಡು, ಒಬ್ಬರು ತಪ್ಪು ಮಾಡುವಾಗ ನಾವೇ ಅವರಿಗೆ ಏನಾದರೂ ಮಾಡಬೇಕಂತ ಹೇಳಿ ನಾವೇ ಒಂದು ಶಾರೀರಿಕ ರೀತಿಯಲ್ಲಿ ನಮಗೆ ಸೈತಾನನ ಒಂದು ಸೆಳೆತದ ಅರ್ಥ. ಅಂದರೆ ಏನು, ಒಬ್ಬರು ಏನಾದರೂ ಮಾಡಿದ್ದಾರೆ ಅವರ ವಿಷಯದಲ್ಲಿ ಹೀಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ಅವರಿಗೆ ಅವರ ಮೇಲೆ ಹೀಗೆ ಮಾಡೋಣ, ಹಾಗೆ ಮಾಡೋಣ, ಇವರ ಹತ್ರ ಹೇಳಿ ಅವರಿಗೆ ಹಾಗೆ ಮಾಡಿಸುವ, ಇದೆಲ್ಲ ಆಲೋಚನೆಗಳನ್ನ ನೋಡಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ದೇವರು ಹೇಳ್ತಾರೆ, ದೇವರ ವಾಕ್ಯ ಏನು ಹೇಳ್ತದೆ, ನ್ಯಾಯ ತೀರಿಸುವುದು ನನ್ನ ಕೆಲಸ. ನಮ್ಮ ಕೆಲಸ ಅಲ್ಲ, ಯಾರು ತಪ್ಪು ಮಾಡಿರಲಿ, ನಾವಾಗಿ ಅವನ ಮೇಲೆ ಆ ನ್ಯಾಯ ತೀರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ದೇವರು ನಮ್ಮೊಟ್ಟಿಗೆ ಇರುವುದಿಲ್ಲ. ನಾವು ದೇವರ ಕೈಗೆ ಒಪ್ಪಿಸೋಣ. ಆಗ ದೇವರು ತನ್ನ ಸಮಯಕ್ಕೆ ಅನುಗುಣ ಹೋಗಿ ಏನು ಮಾಡಬೇಕು ಆ ಕಾರ್ಯಗಳನ್ನು ಮಾಡ್ತಾರೆ. ಈಗ ಸೊದೋಮ್ ಮತ್ತು ಗೊಮೋರ ಪಟ್ಟಣ ಎಷ್ಟು ವರ್ಷದ ಮೊದಲೇ ಅದು ಕೆಟ್ಟ ಅಲ್ಲಿ ಜನರು ಕೆಟ್ಟ ರೀತಿಯಾಗಿ ನಡ್ಕೊಂಡ್ರಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಲೋಟನ ವಿಷಯದಲ್ಲಿ ಮೊದಲೇ ಹೇಳುವಾಗ ಅದು ಅಲ್ಲಿಯ ಜನರು ಕೆಟ್ಟರು ಅಂತ ಬರೆದಿತ್ತು ಅಲ್ಲಿ. ಆದರೆ ದೇವರು ಅಷ್ಟು ವರ್ಷ ಯಾಕೆ ನಿಂತರು ನಾಶಪಡಿಸದೆ? ದೇವರು ಕೃಪೆ ಉಳ್ಳವರಾಗಿದ್ದಾರೆ, ದೇವರ ಸಮಯ ಉಂಟು, ಒಬ್ಬನ ಪಾಪದ ಕೊಡವು ತುಂಬಲಿಕ್ಕೆ ಕಾಯ್ತದೆ ಅಂತ ಹೇಳಿ. ಆದ್ದರಿಂದ ಯಾರ ವಿಷಯದಲ್ಲಿ ನ್ಯಾಯ ತೀರ್ಪು ಮಾಡಿ ನಾವು ಹಾಗೆ ಮಾಡ್ತೇವೆ ಅಂತ ಹೇಳಿ ನಾವು ಬಿಟ್ಟು, ನಮ್ಮ ಕೆಲಸ ಅಲ್ಲ ಅದು, ನಾವು ದೇವರ ಕೈಗೆ ಒಪ್ಪಿಸುವುದು. ಇನ್ನೊಂದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ದೇವರನ್ನು ಬಿಟ್ಟು ನಮ್ಮ ಜೀವಿತ ಲೌಕಿಕ, ನಾವು ಯೋಚಿಸ್ತೀವಿ ಇದೆಲ್ಲ ಲೌಕಿಕ ಸಂಗತಿಗಳು, ಇದರಲ್ಲೆಲ್ಲ ಆತ್ಮಿಕ ಸಂಗತಿಗಳು ಯಾಕೆ ಅಂತ ಹೇಳಿ. ಇಲ್ಲ, ನಮ್ಮ ಪ್ರತಿಯೊಂದು ಜೀವಿತದ ಹಂತದಲ್ಲಿ ನಾವು ದೇವರ ಮೇಲೆ ಅವಲಂಬಿತವಾಗುವುದು ಬಹಳ ಅಗತ್ಯ. ನಾನು ನಿಮಗೆ ಒಂದು ನೋಡಿ, ನಾವು ಪ್ರತಿಯೊಬ್ಬರು ಏನು ಯೋಚಿಸ್ತೇವೆ, ಅನೇಕರು ಏನು ಯೋಚಿಸ್ತಾರೆ ಅಂದರೆ, ನಾವು ಕ್ರಿಸ್ತನು ನಮ್ಮ ರಕ್ಷಣೆಗೋಸ್ಕರ ಅಂತ ನಾವು ತಿಳ್ಕೊಳ್ತೇವೆ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ರಕ್ಷಣೆ ಹೊಂದಿದ್ದೇವೆ, ಎಲ್ಲರನ್ನು ರಕ್ಷಣೆ ಆಯಿತು, ಇನ್ನು ಮುಗಿಯಿತಂತ ಹೇಳಿ. ಆದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನು ನಮ್ಮ ಕುರುಬನಾಗಿದ್ದಾನೆ. ಕೇವಲ ನಮ್ಮನ್ನು ರಕ್ಷಿಸುವುದು ಒಂದು ಹಂತದ ಕೆಲಸ, ಆದರೆ ಮತ್ತೆ ನಮ್ಮನ್ನು ಪರಿಶುದ್ಧತೆಯಲ್ಲಿ ಆತನು ಬೆಳೆಸುವವನಾಗಿದ್ದಾನೆ. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಮತ್ತೇನು ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ ನೋಡಿದರೆ ಅಲ್ಲಿ ಏನು, ಅವನಿಗೆ ಯೇಸು ಅಂತ ಹೆಸರಿಡಬೇಕು, ಅವನು ತನ್ನ ಜನರನ್ನು ಅವರ ಪಾಪದಿಂದ ರಕ್ಷಿಸುವನಂತ. ತನ್ನ ಜನರ ಪಾಪಗಳನ್ನು ಕ್ಷಮಿಸ್ತೇನೆ ಅಂತ ಮಾತ್ರ ಬರೆದಿಲ್ಲ ಅಲ್ಲಿ, ಅಥವಾ ಹಾಗೆ ಬರೆದಿಲ್ಲ, ಪಾಪದಿಂದ ರಕ್ಷಿಸುವನು ಅಂದರೆ ಏನು, ನಮ್ಮ ಪಾಪಗಳನ್ನು ಖಂಡಿತವಾಗಿ ಆತನು ಕ್ಷಮಿಸ್ತಾನೆ. ಅಷ್ಟು ಮಾತ್ರವಲ್ಲ, ನಮ್ಮ ಮುಂದಿನ ಜೀವಿತ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಗೆ ಬಂದ ಮೇಲೆ ಆತನು ನಮ್ಮನ್ನು ಪರಿಶುದ್ಧತೆಯಲ್ಲಿ ಬೆಳೆಸ್ತಾನೆ ಎಂಬ ಆಲೋಚನೆ ಮತ್ತು ಆ ಒಂದು ಅಗತ್ಯತೆಯನ್ನು ನಾವು ಯೇಸುವಿನ ಮೇಲೆ ಯಾವತ್ತೂ ಇಟ್ಟುಕೊಳ್ಬೇಕು, ಬಹಳ ಅಗತ್ಯವಾಗಿ. ಇದನ್ನು ಅನೇಕ ದೇವಜನರು ಮಾಡುತ್ತಾ ಇಲ್ಲ. ರಕ್ಷಣೆ ಒಂದೇ ಆಯಿತು ಅಂತ ಹೇಳಿ ಇಲ್ಲ, ಆ ಪರಿಶುದ್ಧತೆಯಲ್ಲಿ ನಾವು ಬೆಳಿಬೇಕು. ನೋಡಿ, ನನ್ನ ಉದಾಹರಣೆ ಹೇಳೋದು, ನನ್ನ ಹಳೆಯ ಜೀವಿತ, ಒಂದು ವೇಳೆ ನಾವು ಅದೇ ಮನುಷ್ಯರು, ರಕ್ಷಣೆ ಹೊಂದುವ ಮೊದಲು ಕೂಡ ಅದೇ ಮನುಷ್ಯರು, ಈಗ ಕೂಡ ಅದೇ ಮನುಷ್ಯರು. ಆದರೆ ಒಂದು ಬದಲಾವಣೆಯನ್ನು, ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ದೇವರು ರೂಪಿಸಿದ್ದಾರೆ. ಆದರೆ ನಮ್ಮ ಬಲ ಶಕ್ತಿ ಎಲ್ಲ ಅದೇ ಹಳೆಯ ಸ್ವಭಾವವನ್ನು ಎಂಥ ಪಾಪಗಳನ್ನು ಮಾಡಿದ್ದೇವೆ. ಈಗ ನಾವು ಪರಿಶುದ್ಧತೆಯಲ್ಲಿ ದೇವರು ನಮ್ಮನ್ನು ಬೆಳೆಸುವುದಾದರೆ ಅದು ದೇವರು ಮಾಡುವ ಕಾರ್ಯ ಆಗಿ, ನಮ್ಮದಲ್ಲ, ಅದು ದೇವರು ಮಾಡುವ ಕಾರ್ಯ. ಅದಕ್ಕಾಗಿ ನಮ್ಮ ಪರಿಶುದ್ಧತೆಗಾಗಿ ನಾವು ಯೇಸುವಿನ ಮೇಲೆ ಸಂಪೂರ್ಣ ನಾವು ಭರವಸೆ ಇಟ್ಟು ಅವಲಂಬಿಸಿಕೊಂಡು ಜೀವಿಸುವುದು ಬಹಳ ಅಗತ್ಯವಾಗಿದೆ. ಒಂದು ವೇಳೆ ನಾವು ನಮ್ಮ ಸ್ವಂತ ಬಲದಿಂದ ಪ್ರಯತ್ನ ಪಟ್ಟರೆ, ನಾವು ಇಸ್ರೇಲರ ಹಾಗೆ ಅವರು ರಕ್ಷಣೆಯನ್ನು ತಮ್ಮ ಸ್ವಂತ ಬಲದಿಂದ ಸಂಪಾದಿಸಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ದರಿಂದ ಅವರು ಎಡವಿ ಬಿದ್ದರಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ
ನಾವು ಕ್ರಿಸ್ತರು ಹೇಳಿಕೊಳ್ಳುವ ನಾವೆಲ್ಲರೂ ನಮ್ಮ ಪ್ರತಿಯೊಂದು ಲೌಕಿಕ ಸಂಗತಿಗಳಲ್ಲಿ ನಾವು ದೇವರ ಮೇಲೆ ಅವಲಂಬಿತವಾಗಬೇಕು. ಒಂದು ವೇಳೆ ನಾವು ದೇವರ ಮೇಲೆ ಅವಲಂಬಿತವಾಗುವುದಿಲ್ಲದ್ರೆ ಅದು ಕೂಡ ಪಾಪ ಅಂತ ಯಾಕೋಬನಲ್ಲಿ ಹೇಳ್ತಾನೆ. ನಾನು ಹೋಗಿ ಆ ಪಟ್ಟಣಕ್ಕೆ ಮಾಡ್ತೇನೆ, ನಾನು ಆ ಪಟ್ಟಣಕ್ಕೆ ಹೋಗ್ತೇನೆ, ಅಂಥ ವ್ಯಾಪಾರ ಮಾಡ್ತೇನೆ, ನಾನು ಆ ಯೋಜನೆ ಮಾಡ್ತೇನೆ, ನಾನು ಈ ಯೋಜನೆ ಮಾಡ್ತೇನೆ ಅಂತ ಹೇಳಿ ಹೊಗಳಿಕೊಳ್ಳುವುದಾದರೆ ನಾವು ಅದು ಕೊಚ್ಚಿಕೊಳ್ಳುವುದು ದೇವರದನ್ನು ಮೆಚ್ಚುವ ಕೆಲಸ ಅಲ್ಲ. ಆದರೆ ಏನು ಹೇಳಬೇಕು, ದೇವರ ಇಚ್ಛೆ ಆದರೆ, ದೇವರು ನನಗೆ ಅನುಗ್ರಹಿಸಿದರೆ ನಾನು ಹೀಗೆ ಮಾಡ್ತೇನೆ. ನೋಡಿ, ನಾವು ಒಳ್ಳೆಯದಾಗಲಿಕ್ಕೆ, ಶ್ರೀಮಂತಿಕೆಯನ್ನು ಹೊಂದಲಿಕ್ಕೆ, ದೊಡ್ಡ ಮನೆ ಕಟ್ಟಲಿಕ್ಕೆ, ದೊಡ್ಡ ಕಾರ್ ತಗೊಳ್ಳಿಕ್ಕೆ ಆಶಿಸುವುದು ಯಾವತ್ತೂ ತಪ್ಪಿಲ್ಲ. ಆದರೆ ಭಾಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕು, ದೇವರ ಇಚ್ಛೆಯಾದರೆ ಅಂತ ಹೇಳಿ ನಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳ ಕೊನೆಯಲ್ಲಿ ದೇವರ ಇಚ್ಛೆ ಭಾಳ ಅಗತ್ಯ. ಅದನ್ನು ನೋಡ್ತೇವೆ. ದೇವರ ಇಚ್ಛೆ ಅದನ್ನು, ಹೌದು ನನಗೆ ಆಸೆ ಇದೆ, ಆದರೆ ದೇವರೇ ನಿನ್ನ ಇಚ್ಛೆ ಆದರೆ ನನಗೆ ಕೊಡು, ಇಲ್ಲದ್ರೆ ಬೇಡ. ಯಾಕೆಂದರೆ ದೇವರಿಗೆ ಎಲ್ಲ ಗೊತ್ತು, ನಾವು ಯಾವ ರೀತಿಯಾಗಿ ನಡ್ಕೊಳ್ಳೋ, ನಮ್ಮ ಭವಿಷ್ಯ ಕೂಡ ಗೊತ್ತು, ನಮ್ಮ ಬಲಹೀನತೆ ಎಲ್ಲ ದೇವರಿಗೆ ಗೊತ್ತು. ಆದ್ದರಿಂದ ನಮಗೆ ಯಾವ್ಯಾವ ವಸ್ತುಗಳನ್ನು, ಯಾವ್ಯಾವ ಪರಿಸ್ಥಿತಿಯನ್ನು ಯಾವಾಗ ಕೊಡಬೇಕಂತ ಎಲ್ಲ ದೇವರಿಗೆ ಗೊತ್ತು. ಅದನ್ನು ನಾವು ಯಾರು ಕೂಡ ನಾವಾಗಿ ಕೊಚ್ಚಿಕೊಳ್ತೇವೆ ಅಂತ ಹೇಳಿ ನಮ್ಮನ್ನು ನಾವು ಕೊಚ್ಚಿಕೊಳ್ಳುವುದಲ್ಲ. ಪ್ರತಿಯೊಂದು ಸಂಗತಿಗಳನ್ನು ನಾವು ದೇವರ ಮೇಲೆ ನಾವು ಅವಲಂಬಿಸಿ ದೇವರ ಸಹಾಯವನ್ನು ಬೇಡಿ ನಾವು ಒಂದು ಕಾರ್ಯಕ್ಕೆ ನಾವು ಇಳಿದರೆ ಆ ಕಾರ್ಯ ಯಾವತ್ತೂ ಸಫಲ. ಮತ್ತು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ದೇವರ ಇಚ್ಛೆಯನ್ನು ಸ್ವೀಕರಿಸುವ ಒಂದು ಮನಸ್ಥಿತಿಯನ್ನು ಉಳ್ಳವರಾಗಬೇಕು. ನೋಡಿ, ನಾವು ಏನು ಮಾಡ್ತೇವೆ, ಯೋಜನೆ ಮತ್ತು ಎಲ್ಲ ಆಲೋಚನೆಗಳನ್ನು ನಾವು ಮೊದಲೇ ಮಾಡಿಕೊಳ್ತೇವೆ. ಯೋಜನೆ ಮಾಡುವ ಮೊದಲು ದೇವರ ಸಹಾಯವನ್ನು ಮತ್ತು ದೇವರ ಮಾರ್ಗದರ್ಶನವನ್ನು ನಾವು ಕೇಳುವುದಿಲ್ಲ. ಯೋಜನೆಯನ್ನು ಕೈಗೊಂಡ ಮೇಲೆ ಮತ್ತೆ ಪೊಪ್ಪೆ ಹೊಡೆಯುತ್ತೇವೆ ದೇವರಿಗೆ. ಏನು, ದೇವರೇ ಇದನ್ನು ದೇವರೇ ನನ್ನನ್ನು ಕೈ ಬೇಡ ಅಂತ. ಆದರೆ ಬಹಳ ಅಗತ್ಯವಾಗಿ ಆ ಯೋಜನೆಯನ್ನು ರೂಪಿಸುವ ಮೊದಲು ದೇವರೇ ನಿನ್ನ ಇಚ್ಛೆ ಇದ್ದರೆ ನಿನ್ನ ಇಚ್ಛೆ ಏನು ಅದನ್ನು ತಿಳ್ಕೊಳ್ಬೇಕು. ನೋಡಿ, ನಾನೊಂದು ಬಹಳ ಒಳ್ಳೆಯ ಉದಾಹರಣೆ ಕೊಡ್ತೇನೆ. ನನಗೆ ತುಂಬ ವರ್ಷದ ಮೊದಲು ಈ ಎಲ್ಲ ಜ್ಞಾನ ಇರಲಿಲ್ಲ, ವಾಕ್ಯದ ಜ್ಞಾನ ಇರಲಿಲ್ಲ. ಒಬ್ಬ ಸೇವಕರ ಮಗಳನ್ನು ಸೇವೆಗೆ ಒಪ್ಪಿಸಲಿಕ್ಕೆ ಅಥವಾ ಡೆಡಿಕೇಶನ್ ಅಂತ ಹೇಳ್ತೇವೆ, ಸೇವೆಗೆ ಒಪ್ಪಿಸೋ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದು. ನನಗೆ ಆವಾಗ ಅಷ್ಟು ಜ್ಞಾನ ಇರಲಿಲ್ಲ. ನಾನು ಆ ಹುಡುಗಿಗೆ, ಆ ಮಗಳಿಗೆ ಒಂದು ಮಾತನ್ನು ಹೇಳಿ ಬಂದಿದ್ದೆ. ನನಗೆ ಇವತ್ತು ಕೂಡ ನೆನಪು ಬರ್ತದೆ. ಮೊದಲು ಇವತ್ತು ನಿನ್ನನ್ನು ಇಡೀ ಸಭೆಯವರು ಪ್ರಾರ್ಥನೆ ಮಾಡಿ, ದೊಡ್ಡ ದೊಡ್ಡ ಸೇವಕರೆಲ್ಲ ಬಂದಿದ್ದರು ಎಲ್ಲೆಲ್ಲಿಂದ, ನಿನ್ನನ್ನು ಸೇವೆಗೆ ಒಪ್ಪಿಸ್ತಾ ಇದ್ದಾರೆ. ನಿನ್ನ ಮೊದಲನೇ ಕೆಲಸ ಏನೆಂದರೆ, ಮೊದಲು ಹೋಗಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನೀನು ಹೇಗೆ ಸೇವೆ ಮಾಡಬೇಕು, ಏನು ಸೇವೆ ಮಾಡಬೇಕು, ಇದನ್ನು ನೀನು ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊ ಅಂತ ಹೇಳಿ ನಾನು ಮಾತು ಹೇಳಿ ಬಂದಿದ್ದೆ. ಇವತ್ತು ಅವರ ಪರಿಸ್ಥಿತಿ ನೋಡಿದರೆ, ಅವರ ಪರಿಸ್ಥಿತಿ ಇಂಥದ್ದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ನೋಡಿದರೆ ಯಾರಿಗೂ ಕೂಡ ಅಸಹ್ಯ ಆಗುವ ರೀತಿಯಲ್ಲಿ ಸೇವೆಯಲ್ಲಿ ಬಿದ್ದು, ತಂದೆ ಮಗಳ ಮಧ್ಯದಲ್ಲಿ ಜಗಳ, ಪೊಲೀಸ್ ಠಾಣೆ, ಈ ಎಲ್ಲ ಸಂಗತಿಗಳಿಂದ ಅವರು ತೀರಿಸಿಕೊಂಡಿದ್ದಾರೆ. ಯಾಕೆಂದರೆ ಆ ದಿವಸ ನಾನು ದೊಡ್ಡ ವ್ಯಕ್ತಿಯಲ್ಲ, ಆದರೆ ದೇವರು ಒಂದು ವಿಷಯವನ್ನು ಮಾತಾಡಿದ್ದು. ನಾವು ಪ್ರತಿಯೊಂದು ಕಾರ್ಯ ಮಾಡುವಾಗ ನಾವೇನು ಮಾಡ್ತೇವೆ, ಅನೇಕ ಸೇವಕರು ಇವತ್ತು ಯಾಕೆ ಅವರ ಸೇವೆಯೂ ಒಳ್ಳೆಯದಿಲ್ಲ, ಅವರ ಪರಿಸ್ಥಿತಿ ಕೂಡ ಒಳ್ಳೆಯದಿಲ್ಲ. ಯಾಕಂದರೆ ತಮ್ಮ ಆಲೋಚನೆಯಿಂದ ಅವರು ಸೇವೆಗೆ ಹೋಗ್ತಾರೆ. ದೇವರು ನಿಜವಾಗಿ ಕರೆದಿದ್ದಾರಾ, ಸೇವೆಯಲ್ಲಿ ದೇವರ ಆಲೋಚನೆ ಏನು, ದೇವರ ವಾಕ್ಯದ ಆಧಾರ ಏನು ಅಂತ ತಿಳ್ಕೊಳ್ಳದೆ ಅವಸರದಿಂದ ಸೇವೆಗೆ ಹೋಗ್ತಾರೆ ಮತ್ತು ತಮ್ಮನ್ನೇ ತೀರಿಸಿಕೊಳ್ತಾರೆ. ಎಷ್ಟೋ ಸೇವಕರು ಬೇಕಾದರೆ ನಾನು ನಿಮಗೆ ತೋರಿಸ್ತೇನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ನೋಡಿ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ಎಲ್ಲರೂ ಸೇವಕರು. ನಾನು ಯಾರು ಸೇವೆ ಮಾಡಲಿಕ್ಕೆ ಅವರೇ ಅಂತ ಹೇಳಿದ್ದಿಲ್ಲ. ಆದರೆ ಭಾಳ ಜಾಗ್ರತೆಯಾಗಿ ನಾವು ತಿಳ್ಕೊಳ್ಬೇಕು, ದೇವರ ಇಚ್ಛೆ ಏನು, ದೇವರ ಸಹಾಯವೇನು, ದೇವರ ಮಾರ್ಗದರ್ಶನ ಏನು, ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಳೋದು ಅಗತ್ಯವಾಗಿ ಸ್ಪಷ್ಟವಾಗಿ ಇದನ್ನು ತಿಳ್ಕೊಳ್ಬೇಕು. ನಾವು ದೇವರ ಮಾರ್ಗದರ್ಶನ ಏನು,
ದೇವರು ನಮಗೆ ಸ್ಪಷ್ಟವಾಗಿ ದಾರಿ ತೋರಿಸದೆ ನಾವು ಆ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬಾರದು. ನೋಡಿ, ನಾವು ಸ್ಪಷ್ಟವಾಗಿ ಹೇಳ್ತೇನೆ, ಈಗ ಅನೇಕ ಯುವಕ ಯುವತಿಯರು ನನ್ನ ಮಧ್ಯದಲ್ಲಿದ್ದಾರೆ. ಅವರಿಗೆ ಒಂದು ಜೀವಿತದ ಒಂದು ಹಂತದಲ್ಲಿ ಪ್ರತಿಯೊಬ್ಬರು ಯುವಕ ಯುವತಿಯರಿಗೆ ನಾನು ಹೇಳುವ ವಿಷಯ ಇದೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೆ ಮದುವೆ ಆಗಲಿಕ್ಕೆ ಇದೆ, ಒಂದು ಜೀವನ ಸಂಗತಿಯನ್ನು ಹುಡುಕ್ಲಿಕ್ಕೆ ಇದೆ. ಆದರೆ ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ, ನೀವು ನಿಮ್ಮ ಸ್ವಂತ ಜ್ಞಾನದಿಂದ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳಿಂದ ನೀವು ನಿಮ್ಮ ಜೀವನ ಸಂಗತಿಯನ್ನು ಆರಿಸಿಕೊಳ್ಳುವುದಾದರೆ ಅದನ್ನು ದೇವರು ಮೆಚ್ಚುವ ಕೆಲಸ ಅಲ್ಲ. ನೀವು ದೇವರ ಮೇಲೆ ಭಾರ ಹಾಕಿ, ದೇವರೇ ನನಗೆ ಒಳ್ಳೆಯ ಒಂದು ಜೀವನ ಸಂಗತಿಯನ್ನು ಕೊಡಿ ಅಂತ ಹೇಳಿ, ನಾನು 100ಕ್ಕೆ 100 ಹೇಳ್ತೇನೆ, ನೀವು ಯೋಚಿಸುವುದಕ್ಕಿಂತ ಒಳ್ಳೆಯ ಜೀವನ ಸಂಗತಿಯನ್ನು ದೇವರು ನಿಮಗೆ ತಯಾರಿಸ್ತಾರೆ. ಅವಸರದಲ್ಲಿ ಲವ್ ಅಂತ ಹೇಳಿ ಲೈಂಗಿಕ ಆಕರ್ಷಣೆಗೆ ಬಿದ್ದು, ನಾನು ನಿಮಗೆ ಹಾಳಾಗ್ತದಂತ ಹೇಳುವಲ್ಲ, ಆಕರ್ಷಣೆ ಕೂಡ ದೇವರಿಂದಲೇ ಉಂಟಾಗೋದು ಒಬ್ಬ ವ್ಯಕ್ತಿಯ ಮೇಲೆ. ಲೈಂಗಿಕ ಅಲ್ಲ, ಬೇರೆ. ಹೌದು, ಅವಳು ನನಗೆ ಜೀವನ ಸಂಗತಿ ಆಗಬೇಕೆಂಬ ಒಂದು ಆಲೋಚನೆ ದೇವರಿಂದ ಬಂದಿರಬಹುದು. ಆದರೆ ನೀವು ಬಹಳ ಅಗತ್ಯವಾಗಿ ಇದು ದೇವರ ಇಚ್ಛೆಯ ಅಂತ ನಾವು ಪ್ರಾರ್ಥನೆ ನಡೆಸಬೇಕು. ದೇವರೇ, ನಿನ್ನ ಇಚ್ಛೆ ಇದ್ದರೆ ಮಾತ್ರ ಈ ಸಂಬಂಧವನ್ನು ಬೆಳೆಸಲಿಕ್ಕೆ ನನಗೆ ಅವಕಾಶ ಕೊಡು, ನಿನ್ನ ಇಚ್ಛೆಯನ್ನು ನನಗೆ ತಿಳಿಯಪಡಿಸು, ನೀನು ನನಗೆ ದಯಪಾಲಿಸು ಅಂತ ಹೇಳಿ ನಾವು ಪ್ರಾರ್ಥನೆಯಲ್ಲಿ ದೇವರನ್ನು ಬೇಡಿಕೊಂಡು ನಾವು ಮುಂದೆ ಹೋದರೆ ನಮ್ಮ ಜೀವಿತ ಒಂದು ಆಶೀರ್ವಾದ ಜೀವಿತ ಆಗ್ತದೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಕೊನೆಯದಾಗಿ ನೋಡಿ, 17ನೇ ವಾಕ್ಯ ಇಲ್ಲಿ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಿಯಾಗಿದೆ. ನೋಡಿ, ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಿಮಗೆ ದೇವರು ಪ್ರೇರಣೆ ಕೊಡ್ತಾ ಇದ್ದಾರೆ. ಅದು ನನಗೆ ಬೇಡ, ನನ್ನ ಕೆಲಸ ಅದಲ್ಲ, ಒಬ್ಬರಿಗೆ ಅನ್ಯಾಯ ಆಗ್ತಾ ಇದೆ, ನಾವು ಸುಮ್ಮನೆ ಇರುವುದು ಕೂಡ ದೇವರ ದೃಷ್ಟಿಯಲ್ಲಿ ಪಾಪ. ನೋಡಿ, ಅದನ್ನು ಯಾಕೋಬನು ಇಲ್ಲಿ ಹೇಳ್ತಾ ಇದ್ದಾನೆ. ಅವಸರದಲ್ಲೆಲ್ಲ ದೇವರ ಹತ್ರ ಪ್ರಾರ್ಥನೆ, ಹೌದು ತಂದೆ ದೇವರೇ, ಅವರಿಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕಾ? ಪ್ರಾರ್ಥನೆ ಮಾಡಿ ಹೋಗಿ, ದೇವರು ಅದ್ಭುತ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ದೇವರು ನಮ್ಮ ಕರೆಯುವಿಕೆ ಅಂತದಂತ ತಿಳ್ಕೊಳ್ಳಿ. ನೋಡಿ, ಇವತ್ತಿನ ಈ ಒಂದು ದೇವರ ವಾಕ್ಯದ ಧ್ಯಾನದಲ್ಲಿ ದೇವರ ಅದ್ಭುತ ಸಂಗತಿಗಳನ್ನು ನಮ್ಮೊಂದಿಗೆ ಮಾತಾಡಿದ್ದಾರೆ. ನಾವು ಕ್ರಿಸ್ತರೆನಿಸಿಕೊಳ್ಳುವವರು, ವಿಶ್ವಾಸಿಗಳು, ಪ್ರತಿಯೊಂದು ನಮ್ಮ ಜೀವಿತದ ಕೇವಲ ನಮ್ಮ ಆತ್ಮಿಕ ಸಂಗತಿಗಳು ಮಾತ್ರ ದೇವರ ವಾಕ್ಯ ನಮಗೆ ಅಂತ ಯೋಚಿಸುವುದಲ್ಲ. ಇಡೀ ನಮ್ಮ ಲೌಕಿಕ ಜೀವಿತದ ಪ್ರತಿಯೊಂದು ಹಂತದಲ್ಲಿ ನಾವು ದೇವರ ಮೇಲೆ ಅವಲಂಬಿತವಾಗಿ ದೇವರ ಯೋಜನೆಯನ್ನು ತಿಳ್ಕೊಂಡು ದೇವರ ಮಾರ್ಗದರ್ಶನವನ್ನು ನಾವು ತಿಳಿದು ನಾವು ನಡೆಯುವುದಾದರೆ ನಮ್ಮ ಜೀವಿತ ಆಶೀರ್ವಾದಮಯ ಜೀವಿತವಾಗ್ತದೆ. ದೇವರು ನಮ್ಮನ್ನು ಎಂಥ ಅದ್ಭುತ ಆಶೀರ್ವಾದಗಳಿಂದ ತುಂಬುತ್ತಾರೆ ಅಂದರೆ ನೀವು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ದೇವರು ನನ್ನ ನಡೆಸ್ತಾರೆ. ಇದು ನನ್ನ ಅನುಭವ. ನಾನು ಗಟ್ಟಿಯಾಗಿ ಅಷ್ಟಿಗೆ ಹೇಳಲಿಕ್ಕೆ ಸಿದ್ಧ. ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ತನ್ನ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಎಂದಿಗೂ ತಳ್ಳು ಬಿಡುವುದಿಲ್ಲ. ಆದರೆ ದೇವರಿಗೂ ಗೊತ್ತುಂಟು ನಮಗೆ ಏನು ಒಳ್ಳೆಯದಂತ. ನಾವು ದೇವರ ಇಚ್ಛೆ ಆದರೆ ನನಗೆ ಹೀಗೆ ಆಗಲಿ, ಪ್ರತಿಯೊಂದು ಸಂಗತಿಗಳನ್ನು ನಾವು ದೇವರ ಪಾದ ಸನ್ನಿಧಿಗೆ ಹೋಗಿ ದೇವರ ಮಾರ್ಗದರ್ಶನವನ್ನು ಕೇಳಿ ದೇವರ ಒಂದು ಯೋಜನೆಯನ್ನು ತಿಳ್ಕೊಂಡು ನಾವು ಹೋಗುವುದಾದರೆ ನಮ್ಮ ಜೀವಿತ ಆಶೀರ್ವಾದಮಯ ಜೀವಿತವಾಗ್ತದೆ. ದೇವರು ನಮ್ಮನ್ನು ಆಶೀರ್ವಾದದಿಂದ ತುಂಬುತ್ತಾರೆ ಎಂಬ ಒಂದು ದೃಢ ಮಾತನ್ನು ಹೇಳಿ ಈ ವಿಷಯಗಳನ್ನು ನಾನು ಇಲ್ಲಿ ಮುಗಿಸ್ತೇನೆ. ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೆ. ಆಮೇಲೆ